ನನ್ನ ಅಂತರೇಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ? ಶುಕ್ರವಾರ 21 ಜೂನ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ 16ನೇ ಅಧ್ಯಾಯದ 23ನೇ ವಚನ. ಎಲ್ಲ ಭೂನಿವಾಸಿಗಳೇ, ಯೆಹೋವನಿಗೆ ಕೀರ್ತನೆಯನ್ನು ಹಾಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡು ಎಲ್ಲಾ ದಿನವೂ ದೇವರಿಗೆ ಸ್ತೋತ್ರ ಹಾಡೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕರ್ತನಿಗೆ ಸ್ತೋತ್ರ ಗೀತೆ ಹಾಡೋಣ. ಕರ್ತನಲ್ಲಿ ಪ್ರೇರೆ, ದಾವೀದನನ್ನು ದೇವರು ಅತ್ಯಧಿಕವಾಗಿ ಆಶೀರ್ವದಿಸಿ ಯೆರೂಸಲೇಮಿನಲ್ಲಿ ಅರಸನಾಗಿ ಆಳಲಿಕ್ಕೆ ಸಂದರ್ಭವನ್ನು ಕೊಟ್ಟಾಗ ದಾವೀದನು ದೇವರ ಮಂಜೂಷ ಪೆಟ್ಟಿಗೆಯನ್ನು ಯೆರೂಸಲೇಮಿಗೆ ತರಿಸಿದನು. ಅಲ್ಲಿ ಅದಕ್ಕೋಸ್ಕರವಾಗಿ ಸಿದ್ಧಪಡಿಸಿದಂಥ ಗುಡಾರದಲ್ಲಿ ಇಟ್ಟು ಸಂತೋಷದಿಂದ ದೇವರಿಗೆ ಸ್ತೋತ್ರ ಗೀತೆಯನ್ನು ಹಾಡಿದನು. ಇದನ್ನು ಹಾಡುವಾಗ ದೇವರು ಮಾಡಿದಂಥ ಉಪಕಾರಗಳನ್ನು ನೆನೆಸಿಕೊಳ್ಳುತ್ತಾ, ದೇವರ ಮಾಡಿದಂಥ ಅದ್ಭುತಗಳನ್ನು ನೆನೆಸಿಕೊಡುತ್ತಾ ದೇವರಿಗೆ ಸ್ತೋತ್ರ ಹಾಡುತ್ತಾ ಹೋದನು. ಮತ್ತು ವಿಶೇಷವಾಗಿ ದಾವೀದನು ಈ ಒಂದು ವಚನದಲ್ಲಿ ಹೇಳುವಂತ ಮಾತೇನೆಂದರೆ, ದೇವರ ಎಲ್ಲಾ ಕಾರ್ಯಗಳನ್ನು ನೆನೆಸಿಕೊಂಡು ಪ್ರತಿದಿನವೂ ಕೂಡ ದೇವರಿಗೆ ಸ್ತೋತ್ರ ಸಲ್ಲಿಸುವಂಥದ್ದು ನಾವು ಮಾಡಬೇಕಾಗಿರತಕ್ಕಂಥ ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂಬುದಾಗಿ ಎಲ್ಲಾ ಜನರಿಗೂ ಹೇಳುವಂತವನಾಗಿದ್ದಾನೆ. ದಾವೀದನಿಗೆ ದೇವರ ಮೇಲನ ಇದ್ದಂಥ ಪ್ರೀತಿ, ಗೌರವ ಎಷ್ಟು ಅಪಾರವಾಗಿರುವಂಥದ್ದು ಎಂಬುದಾಗಿ ನಾವು ತಾನು ಸ್ತೋತ್ರ ಗೀತೆ ಹಾಡುವಂಥದ್ದನ್ನು ನೋಡುತ್ತೇವೆ. ಅಷ್ಟು ಮಾತ್ರವಲ್ಲದೆ ನಾವೆಲ್ಲರೂ ಕೂಡ ದೇವರಿಗೆ ಸ್ತೋತ್ರ ಗೀತೆ ದಿನಾಲು ಹಾಡುತ್ತಾ ದೇವರ ಮಹತ್ಕಾರಗಳನ್ನು ನೆನೆಸಿಕೊಳ್ಳುತ್ತಾ ದೇವರನ್ನು ವಂದಿಸಬೇಕೆಂಬುದಾಗಿ ಪ್ರತಿಯೊಬ್ಬರನ್ನು ದಾವೀದನು ಪ್ರೋತ್ಸಾಹಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರೇರೆ, ನಮ್ಮ ಜೀವಮಾನದಲ್ಲಿ ಇಲ್ಲಿವರೆಗೂ ದೇವರು ಮಾಡಿರುವಂಥ ಉಪಕಾರಗಳನ್ನು ನೆನೆಸಿಕೊಳ್ಳೋಣ. ಎಷ್ಟು ಅದ್ಭುತಗಳನ್ನು ದೇವರು ಮಾಡಿದ್ದಾನೆ, ಎಷ್ಟು ಶ್ರೇಷ್ಠ ಕಾರ್ಯಗಳನ್ನು ದೇವರು ಮಾಡಿದ್ದಾನೆ, ಎಷ್ಟು ಅಪಾಯಗಳಿಂದ ತಪ್ಪಿಸಿದ್ದಾನೆ. ನಮ್ಮ ಪ್ರಾರ್ಥನೆಯನ್ನು ಕೇಳುವಂತವನು, ಕಣ್ಣೀರನ್ನು ಹೊರಿಸುವಂತವನು ಮಾಡಿದಂಥ ಅದ್ಭುತಗಳು ಎಷ್ಟೋ ನಾವು ನೆನೆಸದೆ ಹೋಗಿದ್ದೇವೆ. ಎಲ್ಲವನ್ನು ನೆನೆಸಿಕೊಳ್ತಾ ಪ್ರತಿ ದಿವಸವೂ ಸ್ತೋತ್ರ ಸಲ್ಲಿಸೋಣ. ಕರ್ತನೇ, ದಯಾಮಯ ಸ್ವಾಮಿಯೇ, ಕೃಪಾ ಸಂಪೂರ್ಣನಾದ ದೇವರೇ, ನಿನ್ನನ್ನು ಸದಾ ಕಾಲಕ್ಕೂ ಸ್ತೋತ್ರ ಸಲ್ಲಿಸುವ ಹಾಗೆ ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.